ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ರಾಜ್ಯದಲ್ಲಿ ಡ್ರಗ್ಸ್ ಪ್ರಕರಣಗಳು ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ನೋ ಬ್ರೋ ಎಂಬ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದೆ. ಡ್ರಗ್ಸ್ ದುಶ್ಚಟದ ವಿರುದ್ಧ ನಡೆಯುತ್ತಿರುವ ಈ ಅಭಿಯಾನಕ್ಕೆ ಹಲವು ಸಾಮಾಜಿಕ ಕಾರ್ಯಕರ್ತರು ಕೈ ಜೋಡಿಸ್ತಾ ಇದ್ದಾರೆ. ಇದರ ಭಾಗವಾಗಿ ಗೋರಿಪಾಳ್ಯದ ಜಮೀರ್ ಬೇಗ್ ಅವರು ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಬಡ ಕುಟುಂಬಗಳ ಮಕ್ಕಳು ಡ್ರಗ್ಸ್ ಅಥವಾ ಇತರ ದುಶ್ಚಟಗಳಿಗೆ ಒಳಗಾಗಿ ಅವರನ್ನ ರಿಹ್ಯಾಬ್ ಸೆಂಟರ್ಗೆ ದಾಖಲಿಸಲು ಆರ್ಥಿಕ ಸಮಸ್ಯೆ ಎದುರಾಗಿದ್ರೆ ಅವರ ಚಿಕಿತ್ಸೆಗೆ ಅಗತ್ಯವಿರುವ ಸಂಪೂರ್ಣ ವೆಚ್ಚವನ್ನು ತಾವೇ ಭರಿಸುವುದಾಗಿ ಅವರು ಘೋಷಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಫಾರೂಕ್ ಅಹಮದ್ ಮಾಡಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ಗೋರಿಪಾಳ್ಯದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿಯೇ ಜಮೀರ್ ಬೇಗ್ ಅವರಿಗೆ ಪರಿಚಯ ಮಾಡಿಸ್ಕೊಟ್ಕೊಂಡು ಹೋಗ್ತೀವಿ ನಿಮಗೆ. ಜಮೀರ್ ಬೇಗ್ ಅವರು ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸಿನ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟಕ್ಕೆ ಬೆಂಗಳೂರು ನಗರದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಈ ಹೋರಾಟ ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಬೆಂಗಳೂರಿನ ಗೋರಿಪಾಳ್ಯದಲ್ಲಿ ಶುರುವಾಗಿದ್ದ ಹೋರಾಟ ಇವತ್ತು ರಾಜ್ಯಾದ್ಯಂತ ಶುರು ಮಾಡಿದ್ದಾರೆ ಜನ. ಬನ್ನಿ, ಇದಕ್ಕೆ ಸ್ಫೂರ್ತಿ ಏನೋ, ಇದಕ್ಕೆ ಈ ಹೋರಾಟ ಶುರು ಮಾಡೋಕ್ಕೆ ಕಾರಣ ಏನೋ ಜಮೀರ್ ಬೇಗ್ ಅವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ಇದು ಹೋರಾಟ ನಾನು ಮಾಡಿದ್ದು, ನನಗೆ ಭಾಳ ಕಂಪ್ಲೇಂಟ್ ಇಲ್ಲಿ ಬರ್ತಾಯಿದ್ರು ನಮ್ಮ ಆಫೀಸಿಗೆ. ಅಮ್ಮ ಅಪ್ಪ ಬರ್ತಾಯಿದ್ರು, ಅವರು ಅಳ್ತಾಯಿದ್ರು, ನೋಡೋಕ್ಕಾಗ್ತಾಯಿಲ್ಲ. ನಮ್ಮ ಮಗ ಭಾಳ ಶೋಕಿ ಮಾಡಿ ಹಾಳಾಗಿ ಹೋಗ್ಬಿಟ್ಟಿದೆ, ನಮ್ಮ ಮಗ ಅಂತ. ನಮಗೆ ನಾನು ಒಂದು ಸತಿ ನಮ್ಮ ಟೀಮ್ಗೆ ಕರೆಸಿ, ನಾವು ಬಹಾವುದ್ದೀನ್ಗೆ, ನಮ್ಮ ಚಾನ್ ಬೇಗೆ, ನಮ್ಮೆಲ್ಲ ನಿಜಾಮ್ಗೆ ಎಲ್ಲರನ್ನು ಕರೆಸಿ, ನಮ್ಮ ಬ್ರದರ್ಸ್ಗೆ ಎಲ್ಲರಿಗೂ ಕರೆಸಿ ಇಲ್ಲಿ ಒಂದು ಮೀಟಿಂಗ್ ಮಾಡಿದೆ, ಏನು ಮಾಡಬೇಕು ಇದ್ರ ಬಗ್ಗೆಯಲ್ಲಿ. ಆಮೇಲೆ ನಾನು ಏನು ಮಾಡಿದೆ, ಎಲ್ಲರೂ ಸೇರಿ ಒಂದು ಫಂಕ್ಷನ್ ಮಾಡಿ ಚಿಕ್ಕದು ಒಂದು ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಸೇರಿ, ಆಮೇಲೆ ಮನೆಗೆ ಹೋಗಿದ್ರು. ಮನೆ ಹೋದ್ರು. ನಮಗೆ ಭಾಳ ಬೇಜಾರಾಯಿತು. ಅಳ್ತಾವ್ರು ಅಮ್ಮ ಅಪ್ಪ, ನನ್ನ ಮಗ ಹಾಳಾಗಿ ಹೋಗಿದ್ದಾನೆ, ನಮ್ಮ ಮಾತು ಕೇಳ್ತಾ ಇಲ್ಲ, ಕೆಲಸಕ್ಕೆ ಹೋಗಲ್ಲ, ಏನು ಮಾಡಬೇಕು ಅಂತ ಇದು ಮಾಡಿದ್ದು. ಸರಿಗ ಯಾವುದೇ ಒಂದು ಹೋರಾಟಕ್ಕೆ ಹೆಜ್ಜೆ ಇಕ್ಕಿದ್ರು ಕೆಲವು ಸೋಷಲ್ ವರ್ಕರ್ಗಳು ದೂರದ ಆಲೋಚನೆಗಳಿರುತ್ತೆ ಅವ್ರಿಗೆ. ನಾನು ಈ ಥರ ಹೋರಾಟದಲ್ಲಿ ಭಾಗವಹಿಸಬೇಕು, ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಬೇಕು, ಒಂದು ಹೆಸರು ಮಾಡಬೇಕು ಅಂತ. ನಿಮ್ಮ ಮೋಟಿವ್ ಏನಿದೆ ಸರ್? ಸರ್, ನಮಗೆ ನೋಡಿ, ಮೊದಲೇ ನಾನು ಪಾಲಿಟಿಷನ್ಗೆ ಲೈಕ್ ಮಾಡಲ್ಲ. ಇದು ಯಾಕೆ ಅಂದರೆ ನಮ್ಮ ಒಂದು ಎಲ್ಲರಿಗೂ ಒಳ್ಳೆ ಆಗಿರೋಂಥ ಮಾಡ್ತಾ ಇರೋದು ಕೆಲಸ ಇದು. ಸರಿಗ ಜಮೀರ್ ಅವರೇ, ಮುಖ್ಯವಾಗಿ ಈಗ ಯಾವುದೇ ಒಂದು ಸಮಾಜಮುಖಿ ಕೆಲಸಗಳು ಮಾಡೋಕ್ಕೆ ಹೋದರೆ ಅಲ್ಲಿ ಟೀಕೆಗಳು, ಟಿಪ್ಪಣಿಗಳು, ಜನಗಳು ಟ್ರೋಲ್ ಮಾಡೋದು ಈ ಥರ ಇದ್ದೇ ಇರುತ್ತೆ. ಹಾಗಾಗಿ ಈಗ ನಿಮ್ಮ ವಿಷಯದಲ್ಲಿ ಕೂಡ ಕೆಲವರು ಹೇಳ್ತಾರೆ, ರಾಜಕೀಯದಲ್ಲಿ ಬೆಳೆಯೋಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ ಹತ್ತಿರ ಇದೆ, ಅದಕ್ಕೋಸ್ಕರ ಜನಗಳಿಗೆ ಹತ್ತಿರ ಆಗ್ತಾ ಇದ್ದಾರೆ ಅಂತ. ಇದಕ್ಕೇನು ಹೇಳ್ತೀರಾ ಸರ್? ಸರ್ ನೋಡಿ, ಅದು ಯಾರನ್ನೋ ಏನೇನೋ ಹೇಳಿ, ನಾವು ಮಾಡ್ತಿರೋದು ದೇವರು ತೋರ್ಸೋಕ್ಕೆ. ನಮಗೆ ನಮ್ಮ ಕೆಲಸ ಯಾರು ನೋಡಬೇಕು? ಜನ ಇಲ್ಲ. ಜನ ಇವತ್ತು ಒಳ್ಳೆ ಹೇಳ್ತಾನೆ, ನಾಳೆ ಕೆಟ್ಟವನು ಹೇಳ್ತಾನೆ. ನಮಗೆ ದೇವರಿಗೆ ಒಳ್ಳೆ ಒಂದು ಮೆಸೇಜ್ ಹೋಗಲಿ ಅಂತ ನನ್ನ ದೇವ್ರು ನೋಡಬೇಕು, ಜಮೀರ್ ಏನು ಕೆಲಸ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಇನ್ನು ನೀವು 100 ದಿವಸ ನಾನು ಬದುಕಕ್ಕೆ ಬರಿಲ್ಲ. ನಾನು ಯಾವತ್ತೊಂದು ಸತಿ ಸಾಯಬೇಕು. ನಾನು ಮುಖ ದೇವ್ರಿಗೆ ತೋರಿಸ್ಬೇಕು. ಅದಕ್ಕೆ ನಮಗೆ ಒಂದು ಇಲ್ಲಿಂದ ಕೆಲಸ ಮಾಡ್ತಾರೋ ನಾವು. ಸರಿಗ ಈ ಡ್ರಗ್ಸ್ ಅನ್ನೋದಿದೆಯಲ್ಲ ಸರ್, ಈ ಡ್ರಗ್ಸ್ ವಿಷಯದಲ್ಲಿ ತಗೊಂಡು ನೀವು ಮೊನ್ನೆ ಒಂದು ಹೇಳಿಕೆ ಕೊಡ್ತೀರಾ, ರಿಹಾಬ್ಗಳಿಗೆ ಹೋಗೋಕ್ಕೆ ಯಾರಾದ್ರ ಹತ್ರ ದುಡ್ಡಿಲ್ಲ ಅಂದರೆ ನಾನು ಸಹಾಯ ಮಾಡ್ತೀನಿ ಅಂತ. ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ನಿರ್ಧಾರ ಹಾಗೂ ಒಂದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಬರುತ್ತೆ ಅಂದರೆ ಸರ್, ಇಂಥವರು ರಾಜ್ಯದಲ್ಲೆಲ್ಲ ನಮ್ಮ ಬೆಂಗಳೂರು ನಗರದಲ್ಲೇ ಸಾವಿರಾರು ಜನ ಸಿಗ್ಬಿಡ್ತಾರೆ. ಹಂಗಾಗಿ ನೀವು ಒಂದು ಈಗ ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಮೈಂಡಲ್ಲಿ ಇರಬೇಕು, ಒಂದಿಷ್ಟು ಜನಕ್ಕೆ ಒಳ್ಳೇದು ಮಾಡೋಣ ಅಂತ. ಈ ಥರ ಭಾವನೆ ಏನಿದೆ ಸರ್? ಸರ್ ನೋಡಿ, ನಮ್ಮದು CZ ಚಾರಿಟಬಲ್ ಟ್ರಸ್ಟ್ ಇದೆ. ಎಲ್ಲರೂ ಅದಕ್ಕೆ ನಾವು ಯಾರಿಗೆ ರಿಯಾಬ್ಗೆ ಆಗಬೇಕು, ರಿಯಾಬ್ಗೆ ನಾನು ಕಾಸು ಕೊಡ್ತೀನಿ. ಯಾಕೆಂದರೆ ನಮ್ಮ ಟ್ರಸ್ಟ್ ಇದೆ, ನಮ್ಮದು CZ ಚಾರಿಟಬಲ್ ಟ್ರಸ್ಟ್. ಅದಕ್ಕೆ ನಾವು ಜಮಾಯತ್ಗೆ ಹೋಗಬೇಕು, ನಮ್ಮ ಮುಸ್ಲಿಮ್ಸ್ ಸಮಾಜದಲ್ಲಿ ಜಮಾಯತ್ಗೆ ಹೋಗಬೇಕು, ನಾನು ಕಾಸು ಕೊಡ್ತೀನಿ. ರಿಯಾಬ್ಗೆ ಹೋಗಬೇಕು, ನಾನು ಕಾಸು ಕೊಡ್ತೀನಿ. ಯಾವುದೋ ನಮ್ಮ ಆಶ್ರಮ ಇದೆ, ನಾನು ಹೋಗಬೇಕು, ಅಲ್ಲಿ ನಾನು ಕಾಸು ಕೊಡ್ತೀನಿ. ನೋಡಿ, ಜನದ್ದು ಒಳ್ಳೆ ಆಗಬೇಕು ಅಷ್ಟೇ. ಜಮೀರ್ ಬೇಗ್ ಅವರೇ, ಈಗ ಈ ಡ್ರಗ್ಸು, ಕಳ್ಳರು, ಕೊಲೆಗಾರರು, ಇವ್ರ ವಿಷಯಕ್ಕೆ ಯಾರು ಕೈ ಹಾಕಲ್ಲ. ಯಾಕಂದರೆ ಇದರಲ್ಲಿ ವೇಷ, ಆಮೇಲೆ
ದುಶ್ಮನ್ಗಳು ಜಾಸ್ತಿ ಆಗ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ಸಾಮಾನ್ಯದ ವಿಷಯ. ಆದರೆ ನೀವು ಡೈರೆಕ್ಟಾಗಿ ಬುಡಕ್ಕೆ ಕೈ ಹಾಕಿದ್ರ. ಇದರಿಂದ ಈಗವರೆಗೂ ನೀವು ಮಾಡಿರೋ ಕಾರ್ಯಕ್ರಮಗಳಿಂದ ಹುಡುಗರಿಗೆ ಹಿಡಿದು ರಿಹಾಬ್ಗಳಿಗೆ ಪೊಲೀಸರು ಕೊಟ್ಟಿರೋ ಇದರಿಂದ ಈಗವರೆಗೂ ನಿಮ್ಗೆ ಯಾವುದಾದ್ರೂ ಧಮ್ಕಿಗಳು ಹಾಕೋದು ಇಲ್ಲ ಎದುರಿಸೋದು ಬೆದರಿಸೋಂಥ ಕರೆಗಳು ಬಂದಿದೆಯಾ? ಸರ್ ನೋಡಿ, ನಾವು ಇವತ್ತು ಹೊಸ ಎಲ್ಲ ಕೆಲಸ ಇದು. ಧಮ್ಕಿಗಳು ನಮಗೆ 2003 ಬರ್ತಾಯಿದೆ. ನಾನು ಇವತ್ತು ಅಲ್ಲ, ನಾನು 4 ವರ್ಷ ಮುಂಚೆನೂ ಮಾಡಿದ್ದೀನಿ. ನಮ್ಮ ಸಾಹೇಬ್ರಿಗೆ ಜಮೀರಣ್ಣಾಗಿ ಗೊತ್ತು ಇದು. 4 ವರ್ಷ ಮುಂಚೆ ಇದು ರೈಲ್ ಪಟ್ಟ ಇದೆ ಬ್ಯಾಕ್ ಸೈಡ್, ಡೈಲಿ ಒಂದು 100 ಜನ ಸೇರ್ತಾಯಿದ್ರು. ಗಾಂಜಾ, ಎಮ್ಮೆ ಎಲ್ಲ ಅಲ್ಲಿ ಕ್ಲಿಯರ್ ಮಾಡಿದ್ರು ನಾನೇ. ಯಾಕೆ ಅಂದರೆ ಆ ಟೈಮಲ್ಲಿ ನಮಗೆ ಜಮೀರಣ್ಣ ಭಾಳ ಸಪೋರ್ಟ್ ಮಾಡಿದರು, ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ. ಜಮೀರಣ್ಣ ನಮಗೆ ಭಾಳ ಈ ಕೇಸಿಗೆ ಭಾಳ ಸಪೋರ್ಟ್ ಮಾಡಿದರು ನಮಗೆ, ಈ ಡ್ರಗ್ಸ್ ಬಗ್ಗೆ. ಈಗ ಗೋರಿಪಾಳ್ಯದಿಂದ ಡ್ರಗ್ಸ್ ಮುಕ್ತ ಗೋರಿಪಾಳ್ಯ ಮಾಡಬೇಕು ಅಂತ ಹೊರಟಿದ್ದೀರಾ. ಇದರಲ್ಲಿ ನಿಮ್ಮ ಜೀವ ಕೂಡ ಪಣಕ್ಕಿಕ್ಕಿದಿಂದನೋ ಇಂಥದಕ್ಕೆಲ್ಲ ಯಾವುದಕ್ಕೂ ಎದುರಲ್ಲ ಅಂತ ಹೇಳ್ತಾ ಇದ್ದೀರಾ. ಇದು ಕಂಟಿನ್ಯೂ ಆಗಿ ಗೋರಿಪಾಳ್ಯದಿಂದ ಡ್ರಗ್ಸ್ ಮುಕ್ತ ಆಗೋವರೆಗೂ ಈ ಅಭಿಯಾನ ಇರುತ್ತಾ? ಬರೀ 4 ದಿವಸ 5 ದಿವಸಕ್ಕೆ ಸೀಮಿತವಾಗಿರುತ್ತಾ ಸರ್ ಇದು? ಸರ್ ನೋಡಿ, ಇದು ಡ್ರಗ್ ಅವೇರ್ನೆಸ್ ಮಾಡ್ತಾಯಿದ್ದೀನಿ ನಾವು ಕ್ಯಾಂಪೇನಿಂಗ್. ಇದು ಡೈಲಿ ನಡೀತಾ ಇರ್ತದೆ. ಡೈಲಿ ಯಾವಾಗವರೆಗೂ ಇದು ಸ್ಟಾಪ್ ಆಗಲ್ಲ ಆವಾಗವರೆಗೂ ನಾವು ಇದು ಕೆಲಸ ಮಾಡ್ತಾ ಇರ್ತೀನಿ. ಸ್ಟಾಪ್ ಆಗಲ್ಲ. ನಮ್ಮ ಟೀಮ್ ರೆಡಿ ಇದೆ. ಯಾಕೆ ಅಂದರೆ ಯಾರಿಗೂ ನಾವು ಹೆದರ್ಸಲ್ಲ. ದೇವರಿಗೆ ಒಬ್ಬರಿಗೂ ನಾವು ತಲೆ ಬಾಗ್ಸೋದು ಯಾರಿಗೂ ತಲೆ ಬಾಗ್ಸಲ್ಲ. ಇದು ಕೆಲಸ ಸ್ಟಾಪ್ ಆಗೋವರೆಗೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಸ್ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ ನೀವು ಜಮೀರ್ ಬೇಗ್ ಅವ್ರ ಜೊತೆಗೆ ನಾವು ಎಷ್ಟು ಚರ್ಚೆ ಮಾಡಿದ್ದೀವಿ, ಹಾಗೂ ಸಮಾಜದಲ್ಲಿರೋ ತೊಂದರೆಗಳು ಏನು ಅಂತ ಚೆನ್ನಾಗಿ ಅರಿತು ಆ ತೊಂದರೆಗಳ ಕಡೆ ಮಾತ್ರ ಫೋಕಸ್ ಕೊಡೋ ಅಂಥ ಮೊದಲನೇ ಕೆಲಸ ಜಮೀರ್ ಬೇಗ್ ಅವ್ರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಹೋರಾಟ ಯಾವ ಹಾದಿ ಹಿಡಿಯುತ್ತೆ, ಯಾವ ರೀತಿ ನಡ್ಕೊಂಡು ಹೋಗುತ್ತೆ, ನಾವು ಮುಂದಿನ ಸಲನೂ ಇವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ರಾಜ್ಯದ ಜನತೆಗಾಗಲಿ ನಮ್ಮ ಬೆಂಗಳೂರು ನಗರಕ್ಕಾಗಲಿ ತಿಳಿಸ್ಕೊಳ್ಳೋ ಅಂಥ ಕೆಲಸಗಳು ಮಾಡ್ತೀವಿ. ಹಾಗೂ ಈ ಜಮೀರ್ ಬೇಗ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಪೊಲೀಸವ್ರ ಬೆಂಬಲ ಹಾಗೂ ರಾಜ್ಯದ ಜನಗಳ ಬೆಂಬಲ ಕೂಡ ತುಂಬ ಅವಶ್ಯಕತೆ ಇದೆ. ಮುಸ್ಲಿಂ ಸಮಾಜದಲ್ಲಿ ಒಂದು ಒಳ್ಳೆ ಹೆಜ್ಜೆಗೆ ಒಂದು ಒಳ್ಳೆ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.